ಭರತ್ ನಾವಂದ ಮತ್ತೆ ಅವರ ಗೆಳೆಯರೆಲ್ಲ ಸೇರಿಕೊಂಡು ಎಲ್ಲಿ ಜಾರಿತೋ ಮನಸ್ಸು ಅನ್ನೋ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ನಿರ್ಮಾಪಕರ ಹತ್ರ ಕತೆ ಹೇಳೋದು ಹೋಗೋದಾದ್ರೆ ಅವರಿಗೆ ಕತೆ ಹೇಳೋದಕ್ಕಿಂತ ಒಂದು ಟ್ರೈಲರ್ ಅಥವಾ ಟೀಸರ್ ಅದೇನು ಅಂದ್ಕೊಂಡಿದ್ದೀವಿ, ಏನು ಹೇಳಿಕೊಟ್ಟಿದ್ದೀವಿ ಅನ್ನೋದನ್ನು ಮೊದಲನೇದಾಗಿ ಮುಂಚಿತವಾಗಿ ಅವ್ರಿಗೆ ತೋರಿಸಿದ್ರೆ ಅವರಲ್ಲಿ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹುಡುಗರ ಮೇಲೆ ಇನ್ನೊಂದು ನಂಬಿಕೆನೂ ಬರುತ್ತೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಪ್ರಯತ್ನ, ಬೇಗ ಒಳ್ಳೆ ನಿರ್ಮಾಪಕರು ಸಿಕ್ಕಿ ನಿಮ್ಮ ಸಿನಿಮಾ ಆಗ್ತೀವಿ. ಗುಡ್ ಲಕ್. ಭರತ್ ಅನ್ನೋ ಹೊಸ ನಿರ್ದೇಶಕರು ಕನ್ನಡ ಚಿತ್ರರಂಗ ಬರೋದಕ್ಕೆ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಷ್ಟೊತ್ತು ನಾನು ಕೂತ್ಕೊಂಡು 15 ನಿಮಿಷ ಅವ್ರು ಮಾಡಿರೋ ಒಂದು ಶಾರ್ಟ್ ಮೂವಿ ನೋಡಿದೆ. ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದಕ್ಕೆ ಇಷ್ಟು ನೀಟಾಗಿ, ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗೋದಾರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಎಲ್ಲಿ ಜಾರಿತೋ ಮನಸ್ಸು ಕೇಳಕ್ಕೆ ತುಂಬಾ ಮೃದುವಾಗಿದೆ. ಅಂದ್ರೆ ಒಬ್ಬ ಹೊಸ ನಿರ್ದೇಶಕರ ಮನಸ್ಸಲ್ಲಿ ಯಾವ್ಯಾವ ತರ ಇರಬೇಕು ಅನ್ನೋದನ್ನ ತೋರಿಸುತ್ತೆ. ಇವತ್ತಿನ ಟ್ರೆಂಡ್ಗೆ, ಇವತ್ತಿನ ಒಂದು ಜನಾಂಗಕ್ಕೆ, ಇವತ್ತಿನ ಯಂಗ್ಸ್ಟರ್ಸ್ಗೆ ಏನ್ ಬೇಕು ಅನ್ನೋದನ್ನ ಈ ಟ್ರೈಲರ್ ನ ನೋಡಿದ್ಮೇಲೆ ನನಗೆ ಅನ್ಸುತ್ತೆ ಭರತ್ ತುಂಬಾ ಚೆನ್ನಾಗಿ ಇವತ್ತನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಅಪ್ಕಮಿಂಗ್ ಡೈರೆಕ್ಟರ್ ಯಾವತ್ತು ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಹಠ ಛಲಗಳಿಗೆ ಅವ್ರ ಟೀಮ್ ನ ಇಟ್ಕೊಂಡ್ ಬರ್ತಾರೆ. ಸೊ ಅದೇ ತರ ಭರತ್ ಉತ್ತಮವಾದ ಪ್ರಯತ್ನ ಮಾಡ್ತಾ ಇದ್ದಾನೆ, ಒಳ್ಳೇದಾಗಲಿ. ಸೊ ಫಸ್ಟ್ ಟೈಮ್ ಕನ್ನಡದಲ್ಲಿ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಭರತ್ ತುಂಬಾ ಬಹಳ ಇಂಪ್ರೆಸ್ ಆಯ್ತು. ಏನಂದ್ರೆ ಅವ್ರು ಒಳ್ಳೆ ನಿರ್ದೇಶಕನಾಗಿ ಕನ್ನಡ ಚಿತ್ರರಂಗ ಬರ್ತಾನೆ, ಉತ್ತಮವಾದ ಚಿತ್ರಗಳನ್ನ ಜನಕ್ಕೆ ಕೊಡ್ತಾನೆ. ಆದಷ್ಟು ಭರತ್ ನಿಮಗೆ ಒಳ್ಳೇದಾಗುತ್ತೆ. ಎಲ್ಲಿ ಜಾರಿತೋ ಮನಸ್ಸು ಹೊಸ ಒಂದು ಹೊಸ ಪ್ರಯೋಗವನ್ನು ಇಡೀ ತಂಡಕ್ಕೆ ಕಾಲದಷ್ಟು ಹೇಳ್ತೀನಿ. ಒಳ್ಳೇದಾಗಲಿ. ಎಲ್ಲಿ ಜಾರಿತೋ ಮನಸ್ಸು ಈಗ ತಾನೇ ಭರತ್ನ ಒಂದು ವಿಡಿಯೋ ನೋಡಿದೆ. ತುಂಬ ಕನಸುಗಳು ಇಟ್ಕೊಂಡು ಪ್ರೀತಿ ಒಂದು ಹೊಸ ವ್ಯಾಖ್ಯಾನ ಹುಡ್ಕೊಂಡು ಕೊಟ್ಟಿದ್ದಾರೆ. ಅದನ್ನ ತುಂಬ ಚೆನ್ನಾಗಿ ಹುಡ್ಕೊಂಡು ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಎಲ್ಲಿ ಜಾರಿತೋ ಮನಸ್ಸು ಇಡೀ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಎಲ್ಲಿ ಜಾರಿತು ಮನಸ್ಸು ಭರತ್ ಅವರು ಅವ್ರ ಟೀಮ್ ಒಟ್ಟಿಗೆ ಸೇರ್ಕೊಂಡು ಒಂದು ಒಳ್ಳೆ ಸ್ಟೋರಿ ಲೈನ್ ಮಾಡಿದ್ದಾರೆ. ಟ್ರೇಲರ್ ತರನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ಲೆಲ್ಲಿ ಹೋಗಿ ಅಲ್ಲಲ್ಲಿ ಯಾರ್ಯಾರು ಪ್ರೀತಿನ ಸೋತಿರ್ತಾರೆ ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿರೋದು. ಇಟ್ಸ್ ಅ ವೆರಿ ನೈಸ್ ಸ್ಟೋರಿ ಲೈನ್. ತುಂಬಾ ಚೆನ್ನಾಗಿ ಬರಲಿ. ಆಲ್ ದ ಬೆಸ್ಟ್.